ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕರುನಾಡ ಅಧಿಪತಿಗೆ ಕನಕಪುರದಲ್ಲಿ ಭರ್ಜರಿ ಸ್ವಾಗತ ಸಿಕ್ಕಿದೆ. ಹಾರೋಹಳ್ಳಿಯಿಂದ ಸಿಎಂ ಅದ್ದೂರಿ ಮೆರವಣಿಗೆ ಹೊರಟರು. ನೀವು ಗೆಲ್ಲಿಸಿದ್ದಕ್ಕೆ ನಾನು ಮುಖ್ಯಮಂತ್ರಿಯಾಗಿದ್ದೇನೆ, ಪ್ರಯತ್ನ ವಿಫಲವಾದರೂ ಕೂಡ ಪ್ರಾರ್ಥನೆ ವಿಫಲವಾಗಲ್ಲ ಅಂತ ಹಾರೋಹಳ್ಳಿಯಲ್ಲಿ ಸಿಎಂ ಡಿಕೆ ರಿಯಾಕ್ಟ್ ಮಾಡಿದ್ದಾರೆ. ಕರುನಾಡ ಅಧಿಪತಿಗೆ ಕನಕಪುರದಲ್ಲಿ ಭರ್ಜರಿ ಸ್ವಾಗತ ಸಿಕ್ಕಿದೆ. ಹಾರೋಹಳ್ಳಿಯಿಂದ ಸಿಎಂ ಅದ್ದೂರಿ ಮೆರವಣಿಗೆ ಹೊರಟರು. ಈ ವೇಳೆ ಅವರು ಮಾತು ಕೂಡ ಆಡಿದ್ದಾರೆ, ಭಾಷಣ ಮಾಡಿದ್ರು. ಅಂದ್ರೆ ನೀವು ಗೆಲ್ಲಿಸಿದ್ದಕ್ಕೆ ನಾನು ಇವತ್ತು ಮುಖ್ಯಮಂತ್ರಿಯಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ. ಅಕಸ್ಮಾತ್ ಪ್ರಯತ್ನ ವಿಫಲವಾದರೂ ಕೂಡ ಪ್ರೇಯರ್ ಅಂದ್ರೆ ಪ್ರಾರ್ಥನೆ ವಿಫಲವಾಗಲ್ಲ ಅಂತ ಹಾರೋಹಳ್ಳಿಯಲ್ಲಿ ಸಿಎಂ ಡಿಕೆ ರಿಯಾಕ್ಟ್ ಮಾಡಿದ್ದಾರೆ. ಇವತ್ತು ವಿಧಾನಸೌಧದಿಂದ ರೇಷ್ಮೆ ಸಂಸ್ಥೆವರೆಗೆ, ಸಿಲ್ಕ್ ಇನ್ಸ್ಟಿಟ್ಯೂಟ್ ವರೆಗೂ ಕೂಡ ಮೆಟ್ರೋದಲ್ಲೇ ಪ್ರಯಾಣವನ್ನ ಮಾಡಿದ್ರು ಸಿಎಂ ಡಿಕೆ. ಅದಾದ ಬಳಿಕ ಹಾರೋಹಳ್ಳಿಯನ್ನ ತಲುಪಿದ್ದಾರೆ. ಹಾರೋಹಳ್ಳಿಯಿಂದ ಸಿಎಂ ಅದ್ದೂರಿ ಮೆರವಣಿಗೆಯನ್ನ ಹೊರಟರು. ಹಾಗೆ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ಜನರು ಸೇರಿದ್ರು. ಅವರನ್ನ ಉದ್ದೇಶಿಸಿ ಮಾತಾಡಿದ್ದಾರೆ. ಎಲ್ರಿಗೂ ಕೂಡ ಧನ್ಯವಾದವನ್ನ ತಿಳಿಸಿದ್ದಾರೆ. ಇನ್ನು ಪ್ರಯತ್ನ ವಿಫಲ ಆದ್ರೂ ಕೂಡ ಪ್ರಾರ್ಥನೆ ವಿಫಲವಾಗಲ್ಲ ಅಂತ ಅವರು ಹೇಳಿದ್ದಾರೆ. ಅಂದ್ರೆ ಸತತ ಹೋರಾಟ ಇದು. ಡಿ ಕೆ ಶಿವಕುಮಾರ್ ಅವರ ಹೋರಾಟ 6 ತಿಂಗಳ ಕಾಲ ಹೋರಾಡಿದ್ರು. ಕೊನೆಗೂ ಹೋರಾಟಕ್ಕೆ ಪ್ರತಿಫಲವಾಗಿ ಇವತ್ತು ಸಿಎಂ ಸ್ಥಾನ ಅವರಿಗೆ ಸಿಕ್ಕಿದೆ. ಸಿಎಂ ಆಗಿ ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಅವರ ಹುಟ್ಟೂರಿನತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ಸಿಎಂ ಡಿಕೆ. ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದು ಬೆಳಗ್ಗೆ ಅವರು ವಿಧಾನಸೌಧ ಮೆಟ್ರೋ ಸ್ಟೇಷನ್ನಿಂದ ಲಾಸ್ಟ್ ಮೆಟ್ರೋ ರೇಷ್ಮೆ ಸಂಸ್ಥೆವರೆಗೆ ಮೆಟ್ರೋದಲ್ಲೇ ಅವರು ಪ್ರಯಾಣವನ್ನ ಮಾಡಿದ್ರು. ಹಾಗೆ ಫೈನಲಿ ಅವರು ಹಾರೋಹಳ್ಳಿಯನ್ನ ರೀಚ್ ಆಗ್ತಾರೆ. ಅಲ್ಲಿ ಒಂದು ಅದ್ದೂರಿ ಮೆರವಣಿಗೆ ಕೂಡ ನಡೆದಿದೆ. ಅಲ್ಲಿ ಸೇರಿರುವಂತಹ ಜನರನ್ನ ಉದ್ದೇಶಿಸಿ ಅವರು ಮಾತಾಡಿದ್ರು. ಹಾಗೆ ಕನಕಪುರದಲ್ಲೂ ಕೂಡ ಭರ್ಜರಿ ಸ್ವಾಗತ ಅವರಿಗೆ ಸಿಗ್ತಾ ಇದೆ, ಹುಟ್ಟೂರು. ಹೀಗಾಗಿ ಅಲ್ಲಿ ಜನರು ಸಿಎಂ ಆದಮೇಲೆ ಡಿ ಕೆ ಶಿವಕುಮಾರ್ ಅವ್ರನ್ನ ನೋಡಬೇಕು ಅಂತ ಕಾತುರದಿಂದ ಕಾಯ್ತಾ ಇದ್ದಾರೆ. ನೀವೇನು ಇನ್ನೊಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಯಾವ ರೀತಿ ಮೆಟ್ರೋದಲ್ಲಿ ಸಹ ಪ್ರಯಾಣಿಕರ ಜೊತೆ ಸೆಲ್ಫಿಯನ್ನು ಕೂಡ ತೆಗೆಸ್ಕೊಂಡಿದ್ದಾರೆ. ಎಲ್ಲರೂ ಜೊತೆನೂ ಖುಷಿಯಿಂದ ಮಾತಾಡಿದ್ದಾರೆ. ಶೇಕ್ ಹ್ಯಾಂಡ್ ಕೊಡ್ತಾ ಇರುವಂಥ ದೃಶ್ಯಗಳನ್ನು ನೀವು ಕೂಡ ನೋಡ್ತಾ ಇದ್ದೀರಾ. ಸಾಮಾನ್ಯರಂತೆ ಮೆಟ್ರೋದಲ್ಲೇ ಪ್ರಯಾಣವನ್ನ ಮಾಡಿದ್ದಾರೆ ಸಿಎಂ ಡಿಕೆ. ಇದು ಸಾಕಷ್ಟು ಅಂದರೆ ಒಳ್ಳೆಯ ವಿಷಯ. ಮೆಟ್ರೋದಲ್ಲೇ ಲಾಸ್ಟ್ ಸ್ಟಾಪ್ವರೆಗೂ ಕೂಡ ಪ್ರಯಾಣವನ್ನ ಮಾಡಿ ಅಲ್ಲಿಂದ ಅವರು ಹಾರೋಹಳ್ಳಿಗೆ ತೆರಳಿದ್ದಾರೆ. ಈ ವೇಳೆ ಸಹಜವಾಗಿಯೇ ಅಲ್ಲಿ ಇರುವಂತಹ ಸಹ ಪ್ರಯಾಣಿಕರು ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಅವರ ಜೊತೆ ಖುಷಿಯಿಂದ ಮಾತಾಡಿದ್ದಾರೆ ಸಿಎಂ ಡಿಕೆ. ಎಲ್ರಿಗೂ ಕೂಡ ಹಸ್ತಲಾಘವನ್ನ ಮಾಡಿದ್ದಾರೆ. ನೀವು ಕೂಡ ನೋಡಿದ್ರಿ. ಹಾಗೆ ಸೆಕ್ಯೂರಿಟಿ ಕೂಡ ಇತ್ತು. ಯಾಕಂದ್ರೆ ಸಿಎಂ ಅಂತ ಅಂದ್ರೆ ಅವರಿಗೆ ಸಾಕಷ್ಟು ಸೆಕ್ಯೂರಿಟಿ ಇರುತ್ತೆ. ಅದೇ ರೀತಿ ನೀವು ಅಲ್ಲಿ ಸಿಬ್ಬಂದಿಗಳನ್ನು ಕೂಡ ನೋಡಬಹುದು. ಹಾಗೆ ಸತತ ಪ್ರಯತ್ನಗಳ ನಂತರ ಕೊನೆಗೂ ಡಿಕೆ ಸಿಎಂ ಆಗಿದ್ದಾರೆ. ಹೀಗಾಗಿ ಹುಟ್ಟೂರಿನಲ್ಲಿ ಅವರನ್ನ ವೆಲ್ಕಮ್ ಮಾಡೋದಕ್ಕೆ ಭರ್ಜರಿ ಸಿದ್ಧತೆಗಳು ಕೂಡ ನಡೀತಾ ಇದೆ. ಹಾಗೆ ಸೆಲೆಬ್ರೇಷನ್ ಕೂಡ ಸಿಕ್ಕಾಪಟ್ಟೆ ಜೋರಾಗಿದೆ. ನಮ್ಮ ತಾಲೂಕಿನಿಂದ ಒಬ್ರು ಸಿಎಂ ಆಗಿದ್ದಾರೆ ಎನ್ನುವಂಥ ಹೆಮ್ಮೆ ಕೂಡ ಆ ಊರಿನ ಜನರಲ್ಲಿದೆ. ಹೀಗಾಗಿ ಭರ್ಜರಿ ಸ್ವಾಗತಕ್ಕೆ ಅಲ್ಲಿ ವೇದಿಕೆ ಕೂಡ ಸಜ್ಜಾಗಿದೆ. ಜೊತೆಗೆ ಅಲ್ಲಿ ಹಾರೋಹಳ್ಳಿಯಲ್ಲಿ ಅವರು ಮಾತಾಡಿದ್ರು, ನಿಮ್ಮಿಂದಲೇ ನಾನು ಇವತ್ತು ಸಿಎಂ ಆಗಿರೋದು. ನಾವು ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ನಮ್ಮ ಪ್ರಯತ್ನಗಳು ಫೇಲ್ಯೂರ್ ಆಗಿರಬಹುದು, ಬಟ್ ಯಾವತ್ತೂ ಪ್ರಾರ್ಥನೆ ವಿಫಲವಾಗಲ್ಲ ಎನ್ನುವಂಥ ಒಂದು ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. 6 ತಿಂಗಳ ಹೋರಾಟ ಎಲ್ಲೂ ಕೂಡ ನಾವು ನೋಡಿದ್ವಿ ಯಾವ ರೀತಿ ಈ ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬಂದಾಗ ಸ್ಟೇಟ್ಮೆಂಟ್ಸ್ಗಳನ್ನು ನೋಡ್ತಾ ಇದ್ವಿ. ಎಲ್ಲೂ ಕೂಡ ಒಬ್ಬರನ್ನೊಬ್ಬರು ದೂಷಿಸಿಲ್ಲ. ಏನೇ ಕೇಳಿದ್ರು ಕೂಡ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅದೇ ವಿಚಾರವನ್ನ ಹೇಳ್ತಾ ಇದ್ರು. ಹಾಗೆ ತುಂಬಾ ಸ್ಮೂತ್ ಆಗಿ ಅಧಿಕಾರ ಹಂಚಿಕೆ ಕೂಡ ನಡೆದು ಹೋಯ್ತು. ಯಾವುದೇ ರಬ್ಬಿಂಗ್ ಇರಲಿಲ್ಲ. ಅಥವಾ ರಾಹುಲ್ ಗಾಂಧಿ ಅವರು ಹೇಳಿದ್ರು ಅಂದ ತಕ್ಷಣ ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಕೊಟ್ರು. ಅಲ್ಲೂ ಕೂಡ ಅವರು ಇಲ್ಲ ಆಗೋದಿಲ್ಲ ಅಂತ ಎಲ್ಲೂ ರಿಜೆಕ್ಟ್ ಮಾಡಿರಲಿಲ್ಲ. ಅವರ ಪರ ಒಂದಷ್ಟು ನಾಯಕರು ಬ್ಯಾಟಿಂಗ್ ಬೀಸಿದ್ರು. ನಾವೇ ಹೋಗಿ ಬೇಕಾದ್ರೆ ರಾಹುಲ್ ಗಾಂಧಿ ಅವ್ರ ಹತ್ರ ಮಾತಾಡ್ತೀವಿ ಅಂತಲೂ ಕೂಡ ಹೇಳಿದ್ರು. ಆದರೂ ಬೇಡ, ರಾಹುಲ್ ಗಾಂಧಿ ಅವರ ಮಾತನ್ನ ನಾನು ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತ ಸಿದ್ದರಾಮಯ್ಯನವರು ಸ್ಮೂತ್ ಆಗಿ ತಮ್ಮ ಅಧಿಕಾರವನ್ನು ಬಿಟ್ಕೊಟ್ರು. ಅದು ರಾಷ್ಟ್ರವ್ಯಾಪಿ ಮೆಚ್ಚುಗೆಗೆ ಕಾರಣವಾಗಿದೆ. ಎಲ್ಲರೂ ಕೂಡ ದೇಶದಾದ್ಯಂತ ಸಿದ್ದರಾಮಯ್ಯನವರ ನಡೆಯನ್ನ ಹಾಡಿ ಹೊಗಳ್ತಾ ಇದ್ದಾರೆ. ರೆಸ್ಪೆಕ್ಟ್ಫುಲ್ ಎಕ್ಸಿಟ್ ಅದು. ಹಾಗೆ ಇಷ್ಟು ವರ್ಷ ಪಕ್ಷಕ್ಕಾಗಿ ದುಡಿದಿದ್ರು ಡಿ ಕೆ ಶಿವಕುಮಾರ್. ಕೊನೆಗೂ ಅವರು ಇಷ್ಟಪಟ್ಟಂತಹ ಸಿಎಂ ಹುದ್ದೆ ಅವರಿಗೆ ಸಿಕ್ಕಿದೆ. ಸಾಕಷ್ಟು ತಿಂಗಳುಗಳ ಕಾಲ ಹೋರಾಟ ಇದು. ದೆಹಲಿಗೆ ಪದೇ ಹೋಗಿ ಬರ್ತಾ ಇದ್ರು. ಎಲ್ಲವನ್ನೂ ಕೂಡ
ತಾಳ್ಮೆಯಿಂದ ಸಹಿಸಿಕೊಂಡು ಇಲ್ಲಿವರೆಗೂ ಕೂಡ ಸಾಗಿ ಬಂದರು. ಕೊನೆಗೂ ಅವರ ಪ್ರಾರ್ಥನೆ ವಿಫಲವಾಗಿಲ್ಲ. ಮೊದಲೇ ಅವರು ದೈವ ಭಕ್ತರು, ನಮಗೆ ಗೊತ್ತು. ಅದು ಅಜ್ಜಯ್ಯನ ಹೆಸರಲ್ಲೇ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಹೀಗಾಗಿ ನಿರಂತರ ಪ್ರಾರ್ಥನೆ, ನಿರಂತರ ಪರಿಶ್ರಮ ಕೊನೆಗೂ ಫಲವನ್ನು ನೀಡಿದೆ. ಅದನ್ನೇ ಅವರು ಮತ್ತೆ ಭಾಷಣ ಮಾಡಬೇಕಾದ್ರೂ ಕೂಡ ಹಾರೋಹಳ್ಳಿಯಲ್ಲಿ ಅವರು ಅದನ್ನೇ ಹೇಳಿದರು. ಪ್ರಯತ್ನ ವಿಫಲ ಆಗಿರಬಹುದು ಅಥವಾ ಪ್ರಯತ್ನಗಳು ವಿಫಲವಾದರೂ ಕೂಡ ಪ್ರಾರ್ಥನೆ ಯಾವತ್ತಿದ್ರೂ ವಿಫಲವಾಗೋದಿಲ್ಲ ಅಂತ ಹಾರೋಹಳ್ಳಿಯಲ್ಲಿ ಸಿಎಂ ಡಿಕೆ ರಿಯಾಕ್ಟ್ ಮಾಡಿದ್ರು. ಇದರ ನಡುವೆ ಒಂದಷ್ಟು ಈ ಕ್ಯಾಬಿನೆಟ್ ವಿಚಾರಗಳು ಕೂಡ ಸಾಕಷ್ಟು ತಲೆನೋವಿಗೆ ಕಾರಣವಾಗಿತ್ತು. ಒಂದಷ್ಟು ಖಾತೆ ಡಿವೈಡ್ ಮಾಡಬೇಕಾದ್ರೆ ಅಥವಾ ಹಂಚಿಕೆ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಸಚಿವರಿಗೆ ಅವರಿಗೆ ಕೊಟ್ಟಂತಹ ಖಾತೆಗಳು ಅಸಮಾಧಾನಕ್ಕೆ ಒಳಗಾಗಿದ್ರು. ಹಾಗೆ ರಾಜೀನಾಮೆಯನ್ನು ಕೂಡ ನೀಡಿದ್ರು. ಅದಾದ ಮೇಲೆ ಒಂದಷ್ಟು ಹೈಕಮಾಂಡ್ ಕೂಡ ಎಂಟ್ರಿಯನ್ನು ಕೊಡ್ತು, ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡ್ತು. ಇದೀಗ ಎಲ್ಲವೂ ಕೂಡ ರಾಜಿಯಾಗಿದೆ. ಒಂದು ರೀತಿ ಸುಖಾಂತ್ಯವನ್ನು ಕಂಡಿದೆ. ರಾಜೀನಾಮೆ ವಾಪಸ್ಸನ್ನು ಕೂಡ ಪಡೆದ್ರು ರಾಮಲಿಂಗಾರೆಡ್ಡಿ ಅವರು. ಹೀಗಾಗಿ ಸದ್ಯಕ್ಕೆ ಯಾವುದೇ ತಲೆನೋವಿಲ್ಲ ಈ ಕ್ಯಾಬಿನೆಟ್ ವಿಚಾರವಾಗಿ. ಜೊತೆಗೆ ಸಿಎಂ ಆದ ಬಳಿಕ ನಿನ್ನೆ ನಾವು ನೋಡಿದ್ವಿ, ಅಜ್ಜಯ್ಯನ ದರ್ಶನಕ್ಕೆ ಡಿ.ಕೆ. ಶಿವಕುಮಾರ್ ತುಮಕೂರಿಗೆ ಭೇಟಿಯನ್ನು ನೀಡಿದ್ರು. ಅಲ್ಲಿ ನೊಣವಿನಕೆರೆ ಅಜ್ಜಯ್ಯನ ದರ್ಶನವನ್ನು ಪಡೆದ್ರು. ಅದಾದ ಬಳಿಕ ಇವತ್ತು ತಮ್ಮ ಹುಟ್ಟೂರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಸಿಎಂ ಡಿ.ಕೆ. ಮೊದಲನೇದಾಗಿ ಮೆಟ್ರೋದಲ್ಲೇ ಸಾಮಾನ್ಯರಂತೆ ಪ್ರಯಾಣವನ್ನು ಮಾಡಿದ್ರು ಡಿ.ಕೆ. ಶಿವಕುಮಾರ್. ವಿಧಾನಸೌಧದ ಮೆಟ್ರೋ ಸ್ಟೇಷನ್ನಿಂದ ಲಾಸ್ಟ್ ಸ್ಟಾಪ್ ಸಿಲ್ಕ್ ಇನ್ಸ್ಟಿಟ್ಯೂಟ್ವರೆಗೂ ಕೂಡ ಮೆಟ್ರೋದಲ್ಲೇ ಪ್ರಯಾಣವನ್ನು ಮಾಡ್ತಾರೆ. ಅದಾದಮೇಲೆ ಅವರು ಹಾರೋಹಳ್ಳಿಗೆ ತಲುಪಿದ್ರು. ಹಾರೋಹಳ್ಳಿಯಲ್ಲಿ ಅವರಿಗೆ ಭರ್ಜರಿ ಸ್ವಾಗತ ಕೂಡ ಸಿಕ್ತು. ಒಂದು ಅದ್ದೂರಿ ಮೆರವಣಿಗೆ. ಏಕೆಂದರೆ ಅವರ ಅಭಿಮಾನಿಗಳು ಯಾವಾಗ ನಮ್ಮ ನಾಯಕ ಸಿಎಂ ಆಗ್ತಾರೆ ಅಂತಲೇ ಕಾದು ಕುಳಿತಿದ್ರು. ಕೊನೆಗೂ ಆ ಒಂದು ದಿನ ಅಥವಾ ಆ ಕನಸು ನನಸಾಯಿತು. ಹೀಗಾಗಿ ಸಿಎಂ ಆದ ಬಳಿಕ ಮೊದಲನೇ ಬಾರಿಗೆ ಅವರು ತಮ್ಮ ಊರಿಗೆ ಬರ್ತಾ ಇದ್ದಾರೆ. ಹೀಗಾಗಿ ಅದ್ಧೂರಿ ವೆಲ್ಕಮ್ ಸಿಕ್ತು, ಅದ್ಧೂರಿ ಮೆರವಣಿಗೆ ಕೂಡ ನಡೀತು. ಹಾಗೆ ಅಲ್ಲಿ ಯಾರೆಲ್ಲ ಸೇರಿದ್ರು ಅಭಿಮಾನಿಗಳು ಅವರಿಗೆ ಥ್ಯಾಂಕ್ಸ್ ಅಂತಲೂ ಕೂಡ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಹಾಗೆ ಕನಕಪುರದಲ್ಲಿ ಒಂದು ಭರ್ಜರಿ ಸ್ವಾಗತ ಮಾಡೋದಕ್ಕೆ ಅಲ್ಲಿರುವಂತಹ ಕಾರ್ಯಕರ್ತರು ಅಥವಾ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಒಂದು ರೀತಿ ಸಂಭ್ರಮದ ಕ್ಷಣ ಎಲ್ಲ ಕಡೆಯೂ ಕೂಡ. ಹಾರೋಹಳ್ಳಿಯಲ್ಲಿ ಸಿಎಂ ಅದ್ಧೂರಿ ಮೆರವಣಿಗೆಯನ್ನು ಹೊರಟರು. ಅಲ್ಲಿ ಮಾತು ಕೂಡ ಆಡಿದ್ದಾರೆ. ಅವರ ರಾಜಕೀಯ ಜೀವನದಲ್ಲಿ ಏನೆಲ್ಲ ಏರಿಳಿತಗಳು ಆಗಿದ್ವೋ ಅದರ ಕುರಿತು ಮಾತಾಡಿದ್ದಾರೆ. ತಾವು ಯಾವ ರೀತಿ ನಿಲುವನ್ನು ತೆಗೆದುಕೊಂಡ್ರು ಅಥವಾ ಯಾವ ರೀತಿ ತಮ್ಮ ಕನಸನ್ನು ನನಸು ಮಾಡಿಕೊಂಡ್ರು, ಇದೆಲ್ಲದರ ಬಗ್ಗೆಯೂ ಕೂಡ ಅವರು ಮಾತಾಡಿದರು. ಹೀಗಾಗಿ ಒಂದು ರೀತಿ ಎಲ್ಲ ಕಡೆ ಸಂಭ್ರಮದ ವಾತಾವರಣ, ಸಂಭ್ರಮ ಮನೆ ಮಾಡಿದೆ. ಅದರಲ್ಲೂ ಅವರ ಅಭಿಮಾನಿಗಳಲ್ಲಿ, ಅವರ ಹುಟ್ಟೂರಿನಲ್ಲಿ ಕೇವಲ ಜಯಘೋಷಗಳು ಮಾತ್ರ ಕೇಳಿ ಬರ್ತಾ ಇದೆ. ಎಲ್ಲ ಕಡೆ ಡಿ.ಕೆ. ಎನ್ನುವಂತಹ ಘೋಷಣೆಗಳು, ಹಾಗೆ ಅವರನ್ನು ವೆಲ್ಕಮ್ ಮಾಡೋದಕ್ಕೆ ಬ್ಯಾನರ್ಗಳು, ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಹಾಗೆ ಕನಕಪುರದಲ್ಲೂ ಕೂಡ ಭರ್ಜರಿ ಸ್ವಾಗತಕ್ಕೆ ವೇದಿಕೆ ಸಿದ್ಧವಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರುವಂಥ ನಿರೀಕ್ಷೆ ಇದೆ. ಹಾಗೆ ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಭದ್ರತಾ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಯಾಕಂದರೆ ಮೆಟ್ರೋದಲ್ಲೇ ನೀವು ನೋಡ್ತಾ ಇದ್ದೀರಾ, ಅಲ್ಲೂ ಕೂಡ ಭದ್ರತಾ ಸಿಬ್ಬಂದಿಗಳು ಸಿಎಂ ಅವರ ಜೊತೆಯಲ್ಲೇ ಇದ್ದಾರೆ. ಎಸ್, ಈಗ ಮೆಟ್ರೋದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ. ಎಸ್, ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಸ್ವಕ್ಷೇತ್ರಕ್ಕೆ ಡಿ.ಕೆ. ಭೇಟಿಯನ್ನು ಕೊಡ್ತಾ ಇದ್ದಾರೆ. ಮೆಟ್ರೋದಲ್ಲಿ ಕನಕಪುರ ಪ್ರವಾಸವನ್ನು ಆರಂಭಿಸಿದ್ದಾರೆ. ಮುಖ್ಯಮಂತ್ರಿ ಹುದ್ದೆ ಅಲಂಕರಿಸಿದ ಬಳಿಕ ಮೊದಲ ಬಾರಿಗೆ ತಮ್ಮ ಸ್ವಕ್ಷೇತ್ರ ಕನಕಪುರಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಭೇಟಿಯನ್ನು ನೀಡ್ತಾ ಇದ್ದಾರೆ. ಕ್ಷೇತ್ರದ ಮತದಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ಉದ್ದೇಶದಿಂದ ಆಯೋಜಿಸಿರುವ ಕೃತಜ್ಞತಾ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಅವರು ಇವತ್ತು ಇಡೀ ದಿನಪೂರ್ತಿ ಕನಕಪುರ ಕ್ಷೇತ್ರದಲ್ಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇನ್ನು ವಾಹನ ಸಂಚಾರಕ್ಕೆ ಅಡ್ಡಿಯಾಗದಂತೆ ಹಾಗೂ ಸಾರ್ವಜನಿಕರಿಗೆ ತೊಂದರೆ ಉಂಟಾಗದಂತೆ ಮುಖ್ಯಮಂತ್ರಿ ಡಿ.ಕೆ. ವಿಧಾನಸೌಧ ಮೆಟ್ರೋ ನಿಲ್ದಾಣದಿಂದ ಮೆಟ್ರೋ ರೈಲಿನಲ್ಲಿ ಪ್ರಯಾಣವನ್ನು ಆರಂಭಿಸಿದ್ರು. ಬಳಿಕ ಕನಕಪುರ ರಸ್ತೆಗೆ ತಲುಪಿ ರಸ್ತೆ ಮಾರ್ಗದ ಮೂಲಕ ವಿವಿಧ ಗ್ರಾಮಗಳು ಹಾಗೂ ಪಟ್ಟಣ ಪ್ರದೇಶಗಳಿಗೆ ಭೇಟಿಯನ್ನು ನೀಡ್ತಾರೆ. ವಿಧಾನಸಭೆ ಚುನಾವಣೆಯಲ್ಲಿ ಕನಕಪುರ ಕ್ಷೇತ್ರದ ಮತದಾರರು 1 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವನ್ನು ತಂದುಕೊಟ್ಟ ಹಿನ್ನೆಲೆ ಕ್ಷೇತ್ರದ ಜನರಿಗೆ ಧನ್ಯವಾದವನ್ನು ಹೇಳೋದಕ್ಕೆ ಸಿಎಂ ತೆರಳಿದ್ದಾರೆ. ಹಾಗೆ
ಕ್ಷೇತ್ರದ ವಿವಿಧ ಭಾಗಗಳಲ್ಲಿ ಸಾರ್ವಜನಿಕರನ್ನ ಭೇಟಿ ಮಾಡಿ ಇವರು ಅಭಿನಂದನೆಯನ್ನು ಕೂಡ ಸ್ವೀಕರಿಸ್ತಾರೆ. ಹಾಗೆ ಮುಖ್ಯಮಂತ್ರಿಯವರ ಆಗಮನದ ಹಿನ್ನೆಲೆಯಲ್ಲಿ ಕ್ಷೇತ್ರದಾದ್ಯಂತ ವಿಶೇಷ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಇನ್ನು ಸಿಎಂ ಆದ ಬಳಿಕ ಕನಕಪುರಕ್ಕೆ ಡಿಕೆ ಅವರ ಮೊದಲನೇ ಭೇಟಿ, ಹೀಗಾಗಿ ಸಂಭ್ರಮ ಯಾವ ರೀತಿ ಇದೆ ಅಲ್ಲಿ? ಸಿಂಚನ, ಖಂಡಿತವಾಗೂ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆದ ನಂತರ ಕನಕಪುರ ಕ್ಷೇತ್ರಕ್ಕೆ ನಮ್ಮ ಅಭ್ಯರ್ಥಿಯಾಗಿದ್ದವರು ಸಿ ಎಂ ಆಗಿದ್ದಾರೆ. ನಮ್ಮ ಕ್ಷೇತ್ರದ ಪರವಾಗಿ ದುಡಿದಂತಹ ವ್ಯಕ್ತಿ ಇವತ್ತು ರಾಜ್ಯದ ಪರವಾಗಿ ಇಡೀ ರಾಜ್ಯಕ್ಕೆ ಒಳ್ಳೆಯದನ್ನು ಮಾಡುವಂಥ ಕೆಲಸಕ್ಕೆ ಕೈ ಹಾಕಿರುವಂಥ ಹಿನ್ನೆಲೆಯಲ್ಲಿ ನಮ್ಮ ಕ್ಷೇತ್ರಕ್ಕೂ ಕೂಡ ಬರಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಶ್ನಾವಳಿಗಳಿದ್ದವು. ಜೊತೆಗೆ ಬೇಡಿಕೆಯನ್ನು ಕೂಡ ಕನಕಪುರ ಕ್ಷೇತ್ರದ ಜನತೆ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೂ ಕೂಡ ತರುವಂಥ ಕೆಲಸ ಆಗಿತ್ತು. ಈ ಹಿಂದೆಯೂ ಕೂಡ ಡಿ ಸಿ ಎಂ ಆಗಿದ್ದಾಗ ಆಗಾಗ ಹೋಗಿ ಬರುವಂಥ ಕೆಲಸ ಆಗ್ತಾಯಿತ್ತು. ಸ್ವಕ್ಷೇತ್ರದ ಜನತೆಗೆ ಏನೆಲ್ಲ ಸೌಲಭ್ಯಗಳನ್ನು, ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅವೆಲ್ಲವನ್ನೂ ಕೂಡ ಮಾಡಿಕೊಡ್ತೇನೆ ಎನ್ನುವಂಥ ನಿಟ್ಟಿನಲ್ಲಿ ಶಪಥವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಇದ್ದಂಥ ಸಂದರ್ಭದಲ್ಲೂ ಕೂಡ ಮಾಡಿದರು. ಸದ್ಯಕ್ಕೆ ಈಗ ಮುಖ್ಯಮಂತ್ರಿ ಆದ ನಂತರ ಹೆಚ್ಚು ಕಡಿಮೆ 1 ವಾರ ಆಗ್ತಾ ಇದೆ. 1 ವಾರ ಆಗ್ತಿದ್ದಂಗೆ ನಮ್ಮ ಕ್ಷೇತ್ರಕ್ಕೆ ನಾನು ಹೋಗಲೇಬೇಕು ಎನ್ನುವಂಥ ನಿಟ್ಟಿನಲ್ಲಿ ಒಂದು ಪಟ್ಟು ಹಿಡಿದಂತಹ ಡಿ ಕೆ ಶಿವಕುಮಾರ್ ಅವರು ಇವತ್ತು ಸ್ವತಃ ಬೆಂಗಳೂರಿನಲ್ಲಿ ಝೀರೋ ಟ್ರಾಫಿಕ್ ಮೂಲಕವಾಗಿ ತಪ್ಪಿಸುವಂತಹ ನಿಟ್ಟಿನಲ್ಲಿ ಏನು ಮೆಟ್ರೋದಲ್ಲಿ ಪ್ರಯಾಣ ಮಾಡುವ ಮೂಲಕವಾಗಿ ಮೆಟ್ರೋ ಎಂಡ್ ಆಫ್ ದಿ ಈ ಪರ್ಪಲ್ ಲೈನ್ ಇದೆಯೋ, ಅಂಬೇಡ್ಕರ್ ಮೆಟ್ರೋ ನಿಲ್ದಾಣದಿಂದ ಪರ್ಪಲ್ ಲೈನ್ ಎಂಡ್ ಆಫ್ ದಿ ಏನು ಸ್ಟಾಪ್ ಇರುತ್ತಲ್ಲ ಅಲ್ಲಿ ಇಳಿದು ಅದಾದ ನಂತರ ರೋಡ್ ಶೋ ಮೂಲಕವಾಗಿ ತೆರಳುತ್ತಾರೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಮಾಹಿತಿ ಇತ್ತು. ಅದೇ ಮೂಲಕವಾಗಿ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧದ ಮೆಟ್ರೋದಿಂದ ಎಂಡ್ ಆಫ್ ದಿ ಮೆಟ್ರೋ ಸ್ಟಾಪ್ವರೆಗೂ ಕೂಡ ಮೆಟ್ರೋದಲ್ಲೇ ಸಂಚಾರ ಮಾಡುವ ಮೂಲಕವಾಗಿ ಒಂದು ಕಡೆ ಟ್ರಾಫಿಕ್ ಝೀರೋ ಟ್ರಾಫಿಕ್ನಿಂದ ಸಾರ್ವಜನಿಕರಿಗೆ ಏನೆಲ್ಲ ತೊಂದರೆ ಆಗುತ್ತೆ, ವಾಹನ ಸವಾರರಿಗೆ ಏನೆಲ್ಲ ತೊಂದರೆ ಆಗುತ್ತೆ ಅದನ್ನು ತಪ್ಪಿಸುವಂಥ ಕೆಲಸ ಡಿ ಕೆ ಶಿವಕುಮಾರ್ ಅವರು ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನೋಡೋದಾದರೆ ಬೆಂಗಳೂರಿನಲ್ಲಿ ಇನ್ನು ಮುಂದೆ ತಪ್ಪಿಸ್ತಾರ ಎನ್ನುವಂಥ ಕೂಡ ಪ್ರಶ್ನೆಗೆ ಉತ್ತರವನ್ನು ಡಿ ಕೆ ಶಿವಕುಮಾರ್ ಇವತ್ತು ಒಂದು ಉದಾಹರಣೆ ಮೂಲಕವಾಗಿ ಕೊಟ್ಟಿದ್ದಾರೆ. ಅದಾದ ಬಳಿಕವಾಗಿ ನೋಡೋದಾದರೆ ಕನಕಪುರದಲ್ಲಿ ಹೆಚ್ಚು ಕಡಿಮೆ 50ರಿಂದ 65 ಕ್ಷೇತ್ರಗಳಿಗೆ ಇವತ್ತು ಡಿ ಸಿ ಎಂ ಆಗಿದ್ದಂಥವರು ಸಿ ಎಂ ಆದ ನಂತರ ನನ್ನ ಕ್ಷೇತ್ರಕ್ಕೆ ನಾವು ತೆರಳಿ ವಿಸಿಟನ್ನು ಕೊಡ್ತೇನೆ, ನನ್ನ ಕ್ಷೇತ್ರದ ಜನತೆ ಹೆಚ್ಚು ಕಡಿಮೆ 25-30 ವರ್ಷದಿಂದಲೂ ಕೂಡ ನನ್ನ ಪರವಾಗಿದ್ದಂತಹ ಜನತೆಗೆ ನಾನು ಒಳ್ಳೆಯದನ್ನು ಮಾಡಬೇಕು, ಅವರು ನನ್ನ ಪರವಾಗಿ ಧ್ವನಿ ಎದ್ದವರು, ನನ್ನನ್ನು ಇಲ್ಲಿವರೆಗೂ ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ ಎನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಈಗ ಹೆಚ್ಚು ಕಡಿಮೆ ಒಂದು 25ರಿಂದ ಹೆಚ್ಚು ಕಡಿಮೆ ಒಂದು 40-50 ಕ್ಷೇತ್ರಕ್ಕೆ ನಾನು ತೆರಳುತ್ತೇನೆ, ಜನರ ಪರವಾಗಿ ಧ್ವನಿ ಎತ್ತುವಂಥ ಕೆಲಸ ಮಾಡ್ತೇನೆ, ಎಲ್ಲರನ್ನೂ ಕೂಡ ವಿಸಿಟ್ ಮಾಡಿ ಮಾತನಾಡಿಸಿ ಬರ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ರೋಡ್ ಶೋ ಮೂಲಕವಾಗಿ ತೆರಳುತ್ತಾ ಇದ್ದಾರೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಮಾಹಿತಿ ಇದೆ. ಆ ಸಂಬಂಧಪಟ್ಟಾಗೆ ಈಗಾಗಲೇ ಸಾಕಷ್ಟು ಕ್ಷೇತ್ರಗಳಿಗೆ ವಿಸಿಟ್ ಮಾಡಿ ಜನರ ನಡುವೆ ಬೆರೆತು ಅವರ ಜೊತೆಗೆ ಸ್ಪಂದಿಸುವಂಥ ಕೆಲಸ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸದ್ಯಕ್ಕಂತೂ ಮಾಡ್ತಾ ಇರುವಂಥದ್ದು. ಈ ಮೂಲಕವಾಗಿ ತನ್ನ ಕ್ಷೇತ್ರದಲ್ಲಿ ಏನು ಕನಕಪುರ ಕ್ಷೇತ್ರದಲ್ಲಿ ಗೆದ್ದು ಬೀಗಿದಂಥ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಜನರ ಪರವಾಗಿ ಇವತ್ತು ಧ್ವನಿಗತ್ತುವಂಥ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಜನರ ಜೊತೆಯೇ ಇವತ್ತು ಬೆರೆತು ವಾಪಸ್ ಬರುವಂಥ ಕೆಲಸ ಕೂಡ ಇವತ್ತು ಮಾಡ್ತಾ ಇದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸಿಂಚನ, ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ